ಅದನ್ನು ನಾವು ಮಾತಾಡ್ತಾ ಇದ್ದೇವೆ. ಈಗ ಬುದ್ಧರು ಇಷ್ಟೇ ಅಲ್ಲದೇ ಇಡೀ ದಕ್ಷಿಣ ಏಷ್ಯಾದಂಥ ಕಾಲ್ನಡಿಗೆಯಲ್ಲಿ ಪರ್ಯಟನೆಯನ್ನು ಮಾಡಿದ್ದಾರೆ. ಬುದ್ಧರು ಜ್ಞಾನೋದಯವಾದ ನಂತರದ ಐತಿಹ್ಯವನ್ನು ನಾವೀಗ ಮಾತಾಡ್ತಾ ಇದ್ದೇವೆ. ಆದರೆ ಅವರ ಹುಟ್ಟಿನ ಬಗ್ಗೆ ಈಗ ತಾವೆಲ್ಲರೂ ತಿಳಿದ ಹಾಗೆ, ಬೌದ್ಧಾನುಯಾಯಿಗಳು ತಿಳಿದ ಹಾಗೆ, ಲುಂಬಿನಿಯಲ್ಲಿ ಶುದ್ಧೋಧನ ಮತ್ತು ಯಶೋಧರೆಯ ಮಗನಾಗಿ ತಥಾಗತ ಗೌತಮ ಬುದ್ಧರು ಕ್ರಿಸ್ತಪೂರ್ವ ಸರಿಸುಮಾರು 563 ಅಂಥೇಳಿ ನಾವು ಪರಿಭಾವಿಸ್ತೇವೆ, ಅವರ ಜನನ ಆಯಿತು ಅಂಥೇಳಿ ನಾವು ತಿಳ್ಕೊಳ್ತಾ ಇದ್ದೇವೆ. ಅವರು 85 ವರ್ಷಗಳ ಕಾಲ ಬದುಕಿದ್ರು ಅಂಥೇಳಿ ನಾವು ಅರ್ಥೈಸ್ಕೊಳ್ತೇವೆ. ಅವರ 28ನೇ ವಯಸ್ಸಿನಲ್ಲಿ ಅವರು ಯಶೋಧರೆಯನ್ನು ಮದುವೆಯಾಗಿ ಒಬ್ಬ ಮಗ ರಾಹುಲನಿಗೆ ಜನ್ಮವಿತ್ತು ಅನ್ನೋ ಇತಿಹಾಸವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತೇವೆ. ಈ ಬುದ್ಧರು ಕಾಡಿಗೆ ಹೋದರು, ವೃದ್ಧರನ್ನ ಕಂಡ್ರು, ಜಿಗುಪ್ಸೆಯನ್ನು ಮಾಡಿಕೊಂಡ್ರು, ಈ ಥರ ಏನೆಲ್ಲ ಇದೆಯಲ್ಲ ಅದೆಲ್ಲವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಬುದ್ಧ ಹಂಡೀಸ್ ಧಮ್ಮದಲ್ಲಿ ಯಥಾವತ್ತಾಗಿ ಚಿತ್ರಿತವಾಗಿದೆ. ನಮಗೆ ಸಂಶೋಧನೆ ಮಾಡಿದಂಥ ವ್ಯಕ್ತಿಗಳಲ್ಲಿ ಹಲವು ಇದ್ದಿರಬಹುದು, ವಿದೇಶಿಗರು, ಈ ದೇಶದ ಪಂಡಿತ ಪಾಮರರು ಯಾರೇ ಇದ್ದಿರ್ಬೋದು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಇತಿಹಾಸ ಅದು ಒಂದು ಅಥೆಂಟಿಕೇಟೆಡ್ ರಿಸರ್ಚ್ ಅಂತ ಹೇಳಿ ನಾವು ತಿಳ್ಕೊಳ್ಬೋದು. ಅದು ಎಲ್ಲ ಭಾಷೆಗಳಲ್ಲಿ ಇವತ್ತು ಲಭ್ಯ ಇದೆ. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಕಡೆಯ ದಿನಗಳಲ್ಲಿ ಬರೆದಂಥ ಅಪ್ರಕಟಿತ ಗ್ರಂಥವಾಗಿತ್ತು. ತದನಂತರದ ಒಂದು ವರ್ಷದಲ್ಲಿ ಈ ಸಾಹಿತ್ಯ ನಮಗೆ ಲಭ್ಯವಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ಹೀಗಾಗಿ ಲುಂಬಿನಿಗೆ, ನೇಪಾಳಕ್ಕೆ ನಮ್ಮ ಬಾರ್ಡರ್ಲೇ ಇದೆ ಲುಂಬಿನಿ ಕೂಡ, ನಾವು ಒಂದು 20 ದಿನಗಳ ಹಿಂದೆ ಅಲ್ಲೆಲ್ಲ ಹೋಗಿ ಬಂದಂಥ ಇತಿಹಾಸ ಕೂಡ ಇದೆ. ಹಾಗಾಗಿ ಅವರು 6 ವರ್ಷಗಳ ಕಾಲ ಏನು ಅವರು ರಾಜ ಅಥವಾ ಅರಮನೆಯನ್ನು ಬಿಟ್ಟು ಧ್ಯಾನಕ್ಕಾಗಿ, ಸಿದ್ಧಿಗಾಗಿ ಹೋಗಿದ್ರು, ಅಲ್ಲಿ ಕಂಡುಕೊಂಡಂಥ ಸತ್ಯಗಳು, ಆರ್ಯ ಸತ್ಯಗಳಂತಾದರೂ ಕರಿತೇವೆ ನಾವು ಅದನ್ನು, 4 ಆರ್ಯ ಸತ್ಯಗಳಂತಾದ್ರೂ ನಾವು ಕರಿತೇವೆ. ಏನಿದೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಬಿಡುಗಡೆಯ ದಾರಿ, ನಾವು ವಿಮೋಚನೆ ಅಂತ ಕೂಡ ಅದನ್ನು ಕರ್ಕೊಳ್ತೇವೆ. ಯಾವ್ದರಿಂದ ಬಿಡುಗಡೆಯಾಗಬೇಕು ಅಂತ ಹೇಳಿದ್ರೆ ದುಃಖದಿಂದ ಬಿಡುಗಡೆಯಾಗಬೇಕು. ಅದಕ್ಕೆ ನಿವಾರಣಾ ಕ್ರಮಗಳನ್ನು ಕಂಡುಕೊಳ್ಬೇಕು, ಪರಿಹಾರೋಪಾಯಗಳನ್ನು ಕಂಡುಕೊಳ್ಬೇಕು. ಈ 4 ಆರ್ಯ ಸತ್ಯಗಳನ್ನು ತಥಾಗತರು ತನ್ನ ಮೊದಲ ಡಿಸ್ಕೋರ್ಸಲ್ಲಿ, ಎಲ್ಲಿ ಮೊದಲ ಡಿಸ್ಕೋರ್ಸ್ ಕೊಟ್ಟಂಥದ್ದು ಸಾರನಾಥದಲ್ಲಿ ಕೊಟ್ಟಂಥ ಮೊದಲ ಡಿಸ್ಕೋರ್ಸಲ್ಲಿ 5 ಜನ ತನ್ನ ಹಳೆಯ ಶಿಷ್ಯಂದಿರು ಅಥವಾ ಸ್ನೇಹಿತರಿಗೆ ಕೊಟ್ಟಂಥದ್ರಲ್ಲಿ ಇದನ್ನು ಹೇಳ್ತಾರೆ. ಇದನ್ನು ಜಗತ್ತಿಗೆ ಸಾರಿ ಅಂತಕ್ಕಂಥದ್ದು ನೋಡಿ. ನಾವು ಪ್ರಕೃತಿ ಹೇಗೆ ಇದೆ ಅಂತ ಹೇಳಿದ್ರೆ, ಒಂದು ಉಗಮ ಒಂದು ಸಣ್ಣ ಪ್ರಮಾಣದಲ್ಲಿದೆ, ಒಂದು ನದಿಯಾಗಿರಲಿ, ಒಂದು ಕೊಳ್ಳ ಆಗಿರಲಿ, ಅದು ಪ್ರವಹಿಸುವ ದಾರಿಯಲ್ಲಿ ಹಲವಾರು ಮೈಲಿಗಳ ಅಂತರವನ್ನು ಅದು ಹೆಚ್ಚು ಮಾಡಿಕೊಳ್ಳುತ್ತೆ. ಹಾಗಾಗಿ ಬುದ್ಧರು ಬೋಧಿಸಿದಂಥ ಈ ಆರ್ಯ ಸತ್ಯಗಳನ್ನು ಸಾರನಾಥದಲ್ಲಿ, ಇವತ್ತು ಜಿಂಕಿವನದಲ್ಲಿ ಆಗಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೆ ಅವರು ಬೋಧ್ಗಯಾದಲ್ಲಿ ಮಾಡಿರ್ತಕ್ಕಂಥ ಅವರ ಒಂದು ಏನು ಧ್ಯಾನವನ್ನು ಇವತ್ತು ನಾವು ಪಾಟ್ನಾದಿಂದ ಸುಮಾರು ಒಂದು 30 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಬೋಧ್ಗಯಾದಲ್ಲಿ ಅವರು ಕೊಟ್ಟಿರ್ತಕ್ಕಂಥ, ಅವರು ಧ್ಯಾನ ಮಾಡಿರ್ತಕ್ಕಂಥ ಸ್ಥಳವನ್ನು ನಾವು ನೋಡ್ತಾ ಇದ್ದೇವೆ. ಕಡೆಯದಾಗಿ ಕುಶಿನಾರಕ್ಕೆ ಬರ್ತಕ್ಕಂಥದ್ರಲ್ಲಿ ಅವರ ನಿಬ್ಬಾಣವನ್ನು ಹೊಂದಿರತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ಇವು ಐತಿಹಾಸಿಕ, ಅದೇ ಮಹಾಪರಿನಿಬ್ಬಾಣ ಹೊಂದಿರತಕ್ಕಂಥದ್ದನ್ನು ನಾವು ಕುಶಿನಾರದಲ್ಲಿ ನೋಡ್ತಾ ಇರ್ತೇವೆ. ಇವು ಪ್ರಮುಖವಾಗಿ, ಅದಲ್ಲದೇ ರಾಜಗೃಹ ಇದೆ, ಆಮೇಲೆ ಅವರು ಮಾಡಿರ್ತಕ್ಕಂಥ ಉಜ್ಜಯಿನಿ ಇದೆ, ಎಲ್ಲವೂ ಕೂಡ ಇದೆ. ಅವು ತದನಂತರದಲ್ಲಿ ಬಂದಂಥ ಅವರ ಕಾಲದಲ್ಲಿ ಅವರು ಪ್ರವಾಸ ಮಾಡಿರ್ತಕ್ಕಂಥ ಸ್ಥಳಗಳು ಅಂತ ನಾವು ತಿಳ್ಕೊಳ್ತೇವೆ. ಈ ಎಲ್ಲವೂ ಕೂಡ ಅವರ ಜೀವಿತಾವಧಿಯಲ್ಲಿ ದಾಖಲು ಮಾಡಿರಲಿಲ್ಲ, ಯಾವುದೇ ಇತಿಹಾಸ ಇರಲಿಲ್ಲ, ಇವತ್ತಿನ ರೀತಿಯಲ್ಲಿ ಪುಸ್ತಕ ಬರವಣಿಗೆ ಇರಲಿಲ್ಲ. ತಾಳೆಗರಿಯಲ್ಲಿ ಬಹುತೇಕವಾಗಿ ತದನಂತರದಲ್ಲಿ ಮಾಡಿರೋದನ್ನು ಒಂದು ವಿಭಾಗವಾಗಿ ನೋಡ್ತಾ ಇದ್ದೇವೆ. ಸಾಮ್ರಾಟ್ ಅಶೋಕರ ಶಿಲಾಶಾಸನಗಳನ್ನು ಅವರ ಮಹಾಪರಿನಿಬ್ಬಾಣದ ನಂತರದ ಸುಮಾರು 300 ವರ್ಷಗಳ ತರುವಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರು ಮಾಡಿರ್ತಕ್ಕಂಥ 84,000 ಶಿಲಾಶಾಸನಗಳಲ್ಲಿ ಬೃಹತ್ ಶಾಸನಗಳು, ಲಘು ಶಾಸನಗಳು, ಗುಹಾ ಶಾಸನಗಳು ಅಂಥೇಳಿ ಅವನ್ನು ವಿಂಗಡಣೆ ಮಾಡಿರೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಇವತ್ತು ಸಾಮ್ರಾಟ್ ಅಶೋಕರ ಶಿಲಾಶಾಸನಗಳು ಈ ನಾಡಿನಾದ್ಯಂತ ಜನಜನಿತವಾಗಿವೆ. ಅದರಲ್ಲಿ ಪ್ರಮುಖವಾಗಿ ಅವರು ವಾರಣಾಸಿಯಲ್ಲಿ ಮಾಡಿರ್ತಕ್ಕಂಥ ಶಾಸನ ಏನಿದೆಯಲ್ಲ, ಅವರು ಏನು ಈ 84,000
ಅವರ ಡಿಸ್ಕೋರ್ಸಲ್ಲಿ ಕೊಟ್ಟಂಥ ಎಲ್ಲ ಸ್ಥಳಗಳಲ್ಲಿ ಕೂಡ ಒಂದೊಂದು ಶಾಸನವನ್ನು ಸಾಮ್ರಾಟ ಅಶೋಕರು ಮಾಡಿದ್ದಾರೆ. ಅವೇ 84,000 ಶಿಲಾಶಾಸನಗಳಂತ ನಾವು ಅರ್ಥ ಮಾಡ್ಕೊಳ್ತೇವೆ. ನಾವು ಕರ್ನಾಟಕದ ಮಟ್ಟಿಗೆ ನಾವು ಹೇಳೋದಾದರೆ ನಮ್ಮಲ್ಲಿ ಸುಮಾರು 17 ಸ್ಥಳಗಳಲ್ಲಿ ಅದನ್ನು ಪತ್ತೆ ಹಚ್ಚಿದೆ. 17 ಸ್ಥಳಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ನಮಗೆ ಸನ್ನತಿ, ಮತ್ತು ನಮ್ಮ ರಾಯಚೂರಿನಲ್ಲಿರ್ತಕ್ಕಂಥ ಮಸ್ಕಿ, ಮತ್ತು ನಮಗೆ ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಏನು ಇವತ್ತಿದೆಯಲ್ಲ ಅದರಲ್ಲಿ ಇರ್ತಕ್ಕಂಥ ಒಂದು ಶಾಸನ, ಹಾಗೆ ಜಟ್ಟಿರಾಂಪುರದಲ್ಲಿರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸನ, ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸನ, ಇಂಥದ್ದೆಲ್ಲ ಸುಮಾರು 17 ಐತಿಹಾಸಿಕ ಕುರುವನ್ನು ನಾವು ಇಲ್ಲಿ ನಮ್ಮ ಕುಂದಾಣ ಅಂಥೇಳಿ ದೇವನಹಳ್ಳಿಯಲ್ಲಿ ಕೂಡ ಒಂದು ಬೆಟ್ಟದಲ್ಲಿ ಅದರ ಶಿಲಾಶಾಸನಗಳು ಹೀಗೆ ದೊರಕಿದೆ. ಹೀಗೆ ಇಡೀ ಭಾರತಾದ್ಯಂತ ಅವರ ಶಿಲಾಶಾಸನಗಳನ್ನು ಸಾಮ್ರಾಟ ಅಶೋಕರು ಮಾಡಿದ್ದಾರೆ. ಈ ಎಲ್ಲವನ್ನು ಯಾಕೆ ಅವರು ಮಾಡಿದರು ಅಂತ ಹೇಳಿದ್ರೆ, ಸಾಮ್ರಾಟ್ ಅಶೋಕರು ತಥಾಗತ ಗೌತಮ ಬುದ್ಧರು ಮಾಡಿರ್ತಕ್ಕಂಥ ಎಲ್ಲ ಇತಿಹಾಸವನ್ನು, ಸಂದೇಶಗಳನ್ನು ಜನಮಾನಸಕ್ಕೆ ಮುಟ್ಟಿಸ್ಬೇಕು ಅಂತ ಹೇಳಿ ಮಾಡಿದರು. ಆದರೆ ಇವನ್ನೆಲ್ಲವನ್ನೂ ಕೂಡ ನಮ್ಮ ದೇಶದಲ್ಲಿ ನಾಶ ಮಾಡಲ್ಪಟ್ಟಿತು. ಈಗ ಬೋಧ್ಗಯಾದಲ್ಲೇ ಹೋಗಿದ್ರೆ ಅಲ್ಲಿ ನಮಗೆ ಲಾರ್ಡ್ ಕನ್ನಿಂಗ್ಹ್ಯಾಮ್ ಅವರು ಆ ಇತಿಹಾಸವನ್ನು ಸಂರಕ್ಷಿಸಿಕೊಳ್ಳುವ ಸಲುವಾಗಿ, ಯಾವುದೇ ಇತಿಹಾಸವನ್ನು, ಆ ಬೋಧ್ಗಯಾದ ಟೆಂಪಲನ್ನು ಸಂರಕ್ಷಿಸಿಕೊಳ್ಳುವ ಸಲುವಾಗಿ ಆ ಮಣ್ಣಿನ ರಾಶಿಯನ್ನು ಅದರ ಮೇಲೆ ಪೇರಿಸ್ತಾರೆ ಬೌದ್ಧ ಭಿಕ್ಕುಗಳು. ಯಾಕಂದರೆ ಬ್ರಾಹ್ಮಣರು ಅಥವಾ ವೈದಿಕರು ಇದನ್ನು ನಾಶ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ. ಈ ಕನ್ನಿಂಗ್ಹ್ಯಾಮ್ ಅನ್ನೋರು ಕುದುರೆ ಮೇಲೆ ಹೋಗ್ಬೇಕಾದ್ರೆ ಆ ಕಳಸ ಕುದುರೆಯ ಕಾಲಿಗೆ ತಾಗುತ್ತದೆ. ಯಾವ ಕಳಸ? ಆ ದೇವಸ್ಥಾನದ ಗೋಪುರದ ಕಳಸ ಇತ್ತಲ್ಲ, ಅದರ ಶಬ್ದವನ್ನು ನೋಡಿ ಮಣ್ಣನ್ನು ಅಗಿತಾ ಹೋದಾಗ ಅಲ್ಲಿ ದೇವಸ್ಥಾನ ಇರೋದನ್ನು ಅವರು ಪತ್ತೆ ಹಚ್ತಾರೆ. ಮತ್ತು ಅದರ ಉತ್ಖನನವನ್ನು, ಎಕ್ಸ್ಕವೇಷನನ್ನು ಕೂಡ ಲಾರ್ಡ್ ಕನ್ನಿಂಗ್ಹ್ಯಾಮ್ ಮಾಡ್ತಾರೆ. ಅವರ ಕೊಡುಗೆ ಬಹಳಷ್ಟು ಇದೆ. ವಿದೇಶಿ ವಿದ್ವಾಂಸರು, ವಿದೇಶಿ ಆಡಳಿತಗಾರರು, ಸಂಶೋಧಕರ ಇತಿಹಾಸ ಈ ದೇಶದಲ್ಲಿ ಬೌದ್ಧತ್ವದ ಬಗ್ಗೆ ಬಹಳ ಇದೆ. ಅದು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವ ಕಾರಣ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೇನೆ. ಹೀಗಾಗಿ ಆ ದೇವಸ್ಥಾನ ಏನಿವತ್ತು ಬೋಧ್ಗಯಾದಲ್ಲಿ ಇದೆ, ಬಿಹಾರದ ಪಾಟ್ನಾದ ಹತ್ತಿರದಲ್ಲಿ ಬುದ್ಧಗಯ ಇದೆಯಲ್ಲ, ಅದು ಬೌದ್ಧರದಾಗಬೇಕು. ಇದು ಒಂದು ಇತಿಹಾಸ. ಯಾಕೆ ಬೌದ್ಧರದಾಗಬೇಕು ಅಂತ ಹೇಳಿದ್ರೆ, ಈದ್ಗಾಗಳು, ಇಗರ್ಜಿಗಳು ಏನೇನು ಆಯಾ ಆ ಧರ್ಮಗಳಿಗೆ ಸೀಮಿತವಾಗಿದೆಯೋ, ಈ ಬೋಧ್ಗಯ ಟೆಂಪಲ್ಲು ಬುದ್ಧರಿಗೆ ಇರಬೇಕು ಅಂತಕ್ಕಂಥದ್ರ ಬಗ್ಗೆ ಸರಿಸುಮಾರು 1893ರಿಂದ ನಮ್ಮ ಶ್ರೀಲಂಕಾದ ಒಬ್ಬ ಬೌದ್ಧ ಭಿಕ್ಕು ಅನಗಾರಿಕಾ ಧಮ್ಮಪಾಲ ಅಂತಕ್ಕಂಥವರು ಅದರ ಬಗ್ಗೆ ಅಂದು ಭಾರತಕ್ಕೆ ಬಂದು ಅದರ ನಮ್ಮ ಇತಿಹಾಸವನ್ನು, ಅದರ ಕುರುಹನ್ನು ನಿಮ್ಮೆಲ್ಲರಿಗೆ ಒಂದು ಮನನ ಮಾಡಿದರು. 1890ರಿಂದ ಇದು 2026ನೇ ಇಸ್ವಿಯಲ್ಲಿ ನಾವಿವತ್ತು ಮಾತಾಡ್ತಾ ಇದ್ದೇವೆ. ಇವತ್ತಿಗೆ ಕೂಡ ಅದು ಬೌದ್ಧರದಾಗಿಲ್ಲ. ಯಾಕೆ ಬೌದ್ಧರದಾಗಿಲ್ಲ ಅಂತ ಹೇಳಿದ್ರೆ, 1949ನೇ ಇಸವಿಯಲ್ಲಿ ಅಂದಿನ ಈ ನಮ್ಮ ಭಾರತ ಅಥವಾ ಬಿಹಾರ ಸರ್ಕಾರ ಬೌದ್ಧ ನೆಲೆಯನ್ನು ಒಬ್ಬ ಯತಿಗಳಿಗೆ ಅಥವಾ ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಟಂಥವರನ್ನು ಸೇರಿಸಿ 4 ಜನ ಬೌದ್ಧ ಭಿಕ್ಕುಗಳನ್ನು ಸೇರಿಸಿ ಆ ಗಯಾ ಜಿಲ್ಲೆಯ ಕಲೆಕ್ಟರ್ ಅಥವಾ DC ಅಂತ ನಾವೇನು ಕರಿತೀವಲ್ಲ, ಅವರ ನೇತೃತ್ವದಲ್ಲಿ ಒಂದು ಶಾಸನವನ್ನು ಮಾಡಿದ್ದಾರೆ. ಅದನ್ನು ದಿ ಬೋಧ್ಗಯ ಟೆಂಪಲ್ ಆ್ಯಕ್ಟ್ ಆಫ್ 1949 ಅಂತ ಕರೀತಾರೆ. ನಾವು ಇತ್ತೀಚೆಗಷ್ಟೇ ಕೂಡ ಅಲ್ಲಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಜಗನ್ನಾಥ ಟೆಂಪಲ್ಗೆ ಅರ್ಧ ಭಾಗವನ್ನು ಅವರು ಗೋಡೆ ಹಾಕೊಂಡಿದ್ದಾರೆ. ಉಳಿದರ್ಧ ಭಾಗದಲ್ಲಿ ಬೋಧ್ಗಯ ಟೆಂಪಲ್ ಇದೆ. ಆದರೆ ಇದು ಬೌದ್ಧರ ನೆಲೆಯನ್ನು ಯಾಕೆ ಹಿಂದೂಗಳು ಇಲ್ಲಿ ಅತಿಕ್ರಮಣ ಮಾಡಿದ್ದಾರೆ ಅನ್ನುವ ವಿಚಾರದಲ್ಲಿ ಇಡೀ ಜಗತ್ತಿನಾದ್ಯಂತ ಇರತಕ್ಕಂಥ ಬೌದ್ಧ ಭಿಕ್ಕುಗಳು, ಬೌದ್ಧ ಸನ್ಯಾಸಿಗಳು, ಬೌದ್ಧಾನುಯಾಯಿಗಳು, ಬೌದ್ಧ ರಾಷ್ಟ್ರಗಳು ಒತ್ತಾಯ ಮಾಡ್ತಾ ಇದ್ದಾಗಿ ಕೂಡ ಈ ನೆಲದಲ್ಲಿ ಹುಟ್ಟಿದಂಥ ಬುದ್ಧನ ನೆಲವನ್ನು ಬುದ್ಧರಿಗಾಗಿ ಬಿಡುವಲ್ಲಿ ಕೇಂದ್ರ ಮತ್ತು ಅಲ್ಲಿನ ಬಿಹಾರ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಆ ಬೋಧ್ಗಯ ಟೆಂಪಲ್ ಆಕ್ಟ್ ಅನ್ನ ರಿಪೀಲ್ ಮಾಡಿ ಅಂತ ಹೇಳಿ ಇವತ್ತು ಜಗತ್ತಿನಾದ್ಯಂತ ಕೂಗು ಉಯಿಲಬ್ಬಿದಾಗಿಯೂ ಕೂಡ ಅವರು ಅದನ್ನ ಬಿಟ್ಕೊಡ್ಲಿಕ್ಕೆ ತಯಾರಾಗ್ತಾ ಇಲ್ಲ. ಬೌದ್ಧಾನುಯಾಯಿಗಳಿಗೆ ಇದು ನಿಚ್ಚಳವಾಗಿ ಅರ್ಥ ಆಗ್ತಾ ಇದೆ. ಇದರಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಮನುವಾದಿಗಳು, ಜಾತಿವಾದಿಗಳು, ಹಿಂದೂ ಧರ್ಮೀಯರು ಈ ಅಸ್ತಿತ್ವವನ್ನು ಬುದ್ಧರಿಗೆ ಬಿಟ್ಟುಕೊಟ್ರೆ, ಆದರೆ ಬೌದ್ಧ ನೆಲೆಯನ್ನು ನಾವು ಈ ದೇಶದಲ್ಲಿರ್ತಕ್ಕಂಥ ಮತ್ತು ಬುದ್ಧ ವಿಹಾರಗಳನ್ನು ಹಿಂದೂ ದೇವಾಲಯಗಳಿಗೆ ಮಾಡ್ಕೊಂಡಿರ್ತಕ್ಕಂಥ ಎಲ್ಲವನ್ನು ಬಿಡಬೇಕಾಗತ್ತೆ. ಅರ್ಥಾತ್
ಈ ಏನು ಹಿಂದೂ ಧರ್ಮ ಸುಳ್ಳಿನ ತಳಹದಿಯ ಮೇಲೆ ನಿಂತಿದೆ, ಬೌದ್ಧ ಚೈತ್ಯಾಲಯಗಳನ್ನ ದೇವಾಲಯಗಳಾಗಿ ಗುಡಿ ಗೋಪುರಗಳಾಗಿ ಮಾಡಿಕೊಂಡಿದ್ದಾರೆ, ಅದನ್ನೆಲ್ಲ ಬಿಡಬೇಕಾಗತ್ತೆ ಅನ್ನುವ ಹಿಂಜರಿಕೆಯಿಂದ, ಹೆದರಿಕೆಯಿಂದ ಆ ಬೌದ್ಧ ನೆಲೆಯನ್ನು ಬಿಡಲಿಕ್ಕೆ ಇವತ್ತು ತಾರತಮ್ಯವೆಸಗ್ತಾ ಇದ್ದಾರೆ. ಹೀಗಾಗಿ ಈ ಬೌದ್ಧ ನೆಲೆ ಮತ್ತು ಬೌದ್ಧ ಶಾಸನಗಳು ಈ ದೇಶದ ಇತಿಹಾಸವನ್ನೇ ಸಾರ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಬರಹಗಳು ಮತ್ತು ಭಾಷಣಗಳಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ದೇಶದ ಇತಿಹಾಸ ಸುಳ್ಳಿನ ಕಂತೆಯ ಮೇಲೆ ಕಟ್ಕೊಂಡಿದ್ದಾರೆ, ಬೌದ್ಧ ಇತಿಹಾಸವನ್ನ ನಾಶ ಮಾಡಿದ್ದಾರೆ. ಹಾಗಾಗಿ ನೀವು ಮರಳಿ ಮನೆಗೆ ಬುದ್ಧನೆಡೆಗೆ ಬರಬೇಕು. ಈ ದೇಶದಲ್ಲಿ ಶ್ರೀಮಂತರು, ದುಡಿಮೆ ಮಾಡ್ತಕ್ಕಂಥವರು, ಶೋಷಿತ ಸಮಾಜ ಎಲ್ಲವೂ ಕೂಡ ಬೌದ್ಧಾನುಯಾಯಿಗಳಾಗಿ ಬಂದರು. ಯಾಕೆ ಅವರು ಶೋಷಿತರಾದರು, ಯಾಕೆ 4ನೇ ವರ್ಣದವರಾದರು ಅಂತಕ್ಕಂಥ ಇತಿಹಾಸವನ್ನ ಶೂದ್ರರೆಂದರೆ ಯಾರು 1946ನೇ ಇಸ್ವಿಯಲ್ಲಿ ಪ್ರಕಟಣೆ ಮಾಡಿರ್ತಕ್ಕಂಥದ್ದು. ಅಸ್ಪೃಶ್ಯರು ಯಾರು, ಅವರು ಏಕೆ ಅಸ್ಪೃಶ್ಯರಾದರು ಅಂತಕ್ಕಂಥ ಒಂದು ಇತಿಹಾಸವನ್ನೇ ತೆರೆದುಕೊಟ್ಟಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕೆ ನಾವು ಇಂಥ ವಿಚಾರದಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ನಾವು ಮೇಲೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅವರು ಕೊಟ್ಟ ಇತಿಹಾಸವಲ್ಲದೇ ಬೇರೆ ಯಾವ ಇತಿಹಾಸವು ನಿಮ್ಮೆಲ್ಲರ ವಿಮೋಚನೆಗೆ ದಾರಿಯಾಗಿಲ್ಲ. ಸಂವಿಧಾನ ಕೂಡ ನಮ್ಮ ವಿಮೋಚನೆಗೆ ದಾರಿಯಾಗಿದೆ. ಸಂವಿಧಾನ, ಸಾಮ್ರಾಟ್ ಅಶೋಕರ ಶಿಲಾಶಾಸನಗಳು ಮತ್ತು ಅವರ ಇತಿಹಾಸ, ಆ ಮುಂದುವರೆದ ಭಾಗವಾಗಿ ನಾವಿವತ್ತು ಕಲಿಬೇಕಾಗಿರೋದು ಬುದ್ಧ ಮತ್ತು ಆತನ ಧಮ್ಮ. ಈ 3 ಬೃಹತ್ ಗ್ರಂಥಗಳನ್ನ, 3 ವಿಚಾರಗಳನ್ನ ನೀವು ಅರ್ಥ ಮಾಡಿಕೊಂಡ್ರೆ ಈ ನಮಗೆ ಬಂದಂತ ಈ ಸಂಘರ್ಷದ ಪರಿಸ್ಥಿತಿಗೆ ಕಾರಣರಾರು. ನಾವು ಈ ದೇಶದಲ್ಲಿ ಹಕ್ಕು ಅಧಿಕಾರಕ್ಕೆ ಭಾಜನರೇ ಅಥವಾ ಅಲ್ಲವೇ ಅಂತಕ್ಕಂಥ ವೈಚಾರಿಕ ಚಿಂತನೆ ನಿಮ್ಮೆಲ್ಲರಿಗೆ ಬರುತ್ತೆ. ಮತ್ತು ಲಿಂಗ ತಾರತಮ್ಯವಿಲ್ಲದ ಸಮಾಜದ ನಿರ್ಮಾಣಕ್ಕಾಗಿ ಅವರ ಕೊಟ್ಟ ಕೊಡುಗೆಯನ್ನು ನಾವು ಸಂವಿಧಾನದಲ್ಲಿ ನೋಡ್ತಾ ಇದ್ದೇವೆ. ಅದಕ್ಕಾಗಿ ಅವರ ಒಂದೇ ವರ್ಣಿನ ವಾಕ್ಯ ಏನಿದೆ, ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿ ಮಾಡಲಾರರು. ಯಾವ ಇತಿಹಾಸವನ್ನ ನಾವು ಮರೆತಿದ್ದೇವೆ ಮತ್ತು ಯಾವ ಇತಿಹಾಸವನ್ನ ನಾವು ಮುಂದಿನ ಪೀಳಿಗೆಗೆ ಸೃಷ್ಟಿ ಮಾಡಬೇಕು, ಹುಟ್ಟತಕ್ಕಂಥ ಜನಸಂಖ್ಯೆಗೆ ನಮ್ಮ ಕೊಡುಗೆಗಳೇನು ಅಂತಕ್ಕಂಥ ವಿಚಾರ ಮಾಡುವ ಈ ಇರಾದೆಯಲ್ಲಿ, ಈ ಕಾಲದಲ್ಲಿ, ವರ್ಷಾವಾಸದಂಥ ಈ ಸಂದರ್ಭದಲ್ಲಿ ಈ 3 ತಿಂಗಳ ಕಾಲ ಒಂದು ಸ್ಪಿರಿಚುಯಾಲಿಟಿ, ಕೇವಲ ಮಳೆ ಬಂದು ಅಂತ ಹೇಳಿ ಮನೆ ಸೇರ್ಕೊಳ್ತಕ್ಕಂಥದ್ದಲ್ಲ, ಇಂಥ ವಿಚಾರ ಮಂಥನಗಳನ್ನು ಮಾಡಲಿಕ್ಕೆ ಬುದ್ಧ ವಿಹಾರದ ಕೇಂದ್ರಗಳು, ವಿಶೇಷವಾಗಿ ಇಂದು ನಮ್ಮ ಚಾಮರಾಜನಗರದಲ್ಲಿ ಸಾರನಾಥ ಅಂತ ಬುದ್ಧ ವಿಹಾರದಲ್ಲಿ ನಾವು ಮಾಡ್ತಕ್ಕಂಥ ಇಂಥ ಒಂದು ವಿಚಾರ, ಇದು ಎಲ್ಲ ಜನಮಾನಸಕ್ಕೆ ಸಿಗಬೇಕು ಅಂತಕ್ಕಂಥ ಇರಾದೆ ನಮ್ಮದಾಗಿದೆ. ಆ ಕಾರಣಗಳಿಗಾಗಿ ಭಾರತೀಯ ಬೌದ್ಧ ಮಹಾಸಭಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1954ನೇ ಇಸವಿಯಲ್ಲೇ ಧಮ್ಮವನ್ನು ಕೊಟ್ಟು ಹೋಗಿದ್ದಾರೆ. ಆ ಧಮ್ಮವನ್ನು ಕೊಟ್ಟ ಕಾರಣಗಳಿಗಾಗಿ ನಾವು ಇವತ್ತು ಒಂದು ಪ್ರಬುದ್ಧ ಜನಾಂಗವಾಗಿ, ವೈಚಾರಿಕತೆಯುಳ್ಳವರಾಗಿ ಈ ಸಮಾಜವನ್ನು ತಿದ್ದುವಲ್ಲಿ ನಮ್ಮ ಪಾತ್ರ ಏನು ಅಂತ ಹೇಳಲಿಕ್ಕೆ ನಮಗೊಂದು ಸಂಘಟನೆ, ಸಂಘ, ಒಂದು ಸಮಿತಿ ಅನಿವಾರ್ಯವಿದ್ದ ಕಾರಣಗಳಿಗಾಗಿ ಭಾರತೀಯ ಬೌದ್ಧ ಮಹಾಸಭಾ ಕೆಲಸ ಮಾಡ್ತಾ ಇದೆ. ಇದು ಒಂದು ಗಟ್ಟಿಯ ತಳಪಾಯದಲ್ಲಿ ಇದೆ ಅನ್ನೋದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಮತ್ತು ಅರ್ಥ ಮಾಡಿಸ್ಬೇಕು ಕೂಡ. ಕೇವಲ ಆಟಾಟೋಪಗಳನ್ನು ಮಾಡಿಕೊಂಡು, ದೊಂಬರಾಟಗಳನ್ನು ಮಾಡಿಕೊಂಡು, ರಾಜಕಾರಣದ ಓಲೈಕೆ ಮಾಡ್ಕೊಂಡು ಹೋಗೋದ್ರಲ್ಲಿ ಧಮ್ಮ ಬೆಳೆಯೋದಿಲ್ಲ ಅಂತ ಹೇಳ್ತಾ, ಇಂಥ ವರ್ಷಾವಾಸಗಳಲ್ಲಿ ಒಂದು ಧಮ್ಮದೀಪ ಕಾರ್ಯಕ್ರಮದಲ್ಲಿ, ಧಮ್ಮಯಾನ ಕಾರ್ಯಕ್ರಮದಲ್ಲಿ ಅಭಿಯಾನವನ್ನು ಮಾಡುವುದರ ಮುಖೇನ ಬಹುಶಃ ಭಾರತೀಯ ಬೌದ್ಧ ಮಹಾಸಭಾ ಚಾಮರಾಜನಗರ ಶಾಖೆ ಮುಂದುವರಿಯುತ್ತೆ ಅಂತಕ್ಕಂಥ ಆಶಾಭಾವನೆ ನಮ್ಮದಿದೆ. ಈ ವರ್ಷಾವಾಸ ಮಾಲಿಕೆ ವರ್ಷದಿಂದ ವರ್ಷಕ್ಕೆ ಕಟ್ಟ ಕಡೆಯ ಮನುಷ್ಯನಿಗೆ ಮುಟ್ಲಿ, ಅದಕ್ಕೆ ನೀವೆಲ್ಲರೂ ಕೂಡ ಒಂದು ಸೇತುಬಂಧವಾಗಿ ಕೆಲಸ ಮಾಡ್ತೀರಿ ಅಂತಕ್ಕಂಥ ಆಶಯ ನಮಗಿದೆ. ಹಾಗಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು. ಜೈ ಭೀಮ್, ಜೈ ಭಾರತ್, ನಮೋ ಬುದ್ಧಾಯ.